ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಸ್, ಇಂಟ್ರೆಸ್ಟಿಂಗ್ ಟಾಪಿಕ್. ಬಿಕಾಸ್ ನಿಮ್ಮಲ್ಲೇ ಒಬ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ, ಒಬ್ರು ಅಂತಲ್ಲ ತುಂಬಾ ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರಿ. ಮೇನ್ ಆಗಿ ಒನ್ ಸೈಡೆಡ್ ಲವ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರೋರಿಗೆ ಅಂಡ್ ರೀಕಾನ್ಸಿಲಿಯೇಷನ್ ಆಗುತ್ತೆ, ಲೈಕ್ ಇನ್ನು ಒನ್ ಸೈಡ್ ಆಗಿ ಟ್ರೈ ಮಾಡ್ತಾ ಇರ್ತೀರಾ. ನಿಮಗೆ ಒಂದು ಕ್ಲಾರಿಟಿ ಈ ಒಂದು ವಿಡಿಯೋದಲ್ಲಿ. ಓಕೆ, ಸೊ ಗೈಸ್, ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಿಮಗೆ ಇನ್ನೇನು 2 ಆಪ್ಷನ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ ಚೂಸ್ ಮಾಡೋದಕ್ಕೆ. ಇಮೇಜಸ್ ಬರುತ್ತೆ, ಇಮೇಜಸ್ನ ಚೂಸ್ ಮಾಡ್ಕೊಬೋದು. ಇಮೇಜಸ್ ಚೂಸ್ ಮಾಡಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ನೋ ವರೀಸ್, ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಎರಡೂ ಇರುತ್ತೆ. ಅದ್ರ ಬೇಸ್ಡ್ ಆಗಿ ನೀವು ಚೂಸ್ ಮಾಡ್ಕೊಬೋದು. ಓಕೆ, ಆ್ಯಂಡ್ ಎಲ್ಲದಕ್ಕೂ ಜಾಸ್ತಿಯಾಗಿ ಇಂಟ್ಯೂಷನ್ನ ಯೂಸ್ ಮಾಡ್ಕೊಳ್ಳಿ, ಜಾಸ್ತಿ ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಇದ್ರಲ್ಲಿ ಏನು ಬರುತ್ತೆ ಗೈಡೆನ್ಸ್, ಅದನ್ನು ನಿಮಗೆ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅದನ್ನ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 119 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಎಸ್, ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ತಡ ಮಾಡೋದು ಬೇಡ ಗೈಸ್, ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ, ಡೌಟ್ ಇಲ್ಲ. ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಹಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಗ್ರೂಪ್ ಚೂಸ್ ಮಾಡಿದ್ರೆ ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಒನ್ ಸೈಡೆಡ್ ಅಲ್ಲಿ ಇರೋರಿಗೆ ಒನ್ ಸೈಡ್ ರಿಲೇಶನ್ಶಿಪ್, ಒನ್ ಸೈಡ್ ಲವ್. ಸೊ ಮೇನ್ ಆಗಿ ಕರೆಂಟ್ಲಿ ಅವ್ರಿಗೆ ನಿಮ್ಮ ಮೇಲೆ ಏನು ಭಾವನೆಗಳಿದೆ, ನಿಮಗೆ ಏನು ಯೋಚನೆ ಮಾಡ್ತಾರೆ, ಅವ್ರ ಇಂಟೆನ್ಷನ್ ಏನಿದೆ, ನಿಮ್ಮ ಎನರ್ಜಿ ಏನಿದೆ ಕನೆಕ್ಷನ್ ಮೇಲೆ, ಗೊತ್ತಿಲ್ದಿರೋದೇನಾದ್ರೂ ಇದೆಯಾ, ಅಡ್ವೈಸ್ ಏನಿದೆ ಯೂನಿವರ್ಸ್ ಕಡೆಯಿಂದ, ಎಲ್ಲಾದರೂ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಗ್ರೂಪ್ 1 ಫಸ್ಟ್ ಕಾರ್ಡ್ ಆಗಿ ನಮಗೆ ಇಲ್ಲಿ ಬಂದಿದೆ ನೈಟ್ ಆಫ್ ಪೆಂಟಕಲ್ಸ್. ಓಕೆ, ಕರೆಕ್ಟಾಗಿ ಇಟ್ಟಿದೆ ಅನ್ಕೊಂತೀನಿ, ಲಾಸ್ಟ್ ವಿಡಿಯೋದಲ್ಲಿ ಹೆಂಗೆ ಆಗೋಗ್ಬಿಟ್ಟಿತ್ತು. ಯಾ, ಸೊ ಅಗೇನ್ ಪ್ರಾಬಬ್ಲಿ ನಿಮ್ಮ ಝೋಡಿಯಾಕ್ ಸೈನ್ ಅಥವಾ ಅವರ ಝೋಡಿಯಾಕ್ ಸೈನ್ ಕನ್ಯಾ ರಾಶಿ, ಮಕರ ರಾಶಿ ಹಾಗೂ ವೃಷಭ ರಾಶಿ ಆಗಿದೆ ಅಂದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್, ರೈಟ್ ಆಪ್ಷನ್ ಚೂಸ್ ಮಾಡಿದೀರಾ ಅಂತ. ಸೊ ಅವರ ಒಂದು ಕರೆಂಟ್ ಫೀಲಿಂಗ್ ನಿಮ್ ಬಗ್ಗೆ ಅಂತ ಬಂದ್ರೆ, ಇಲ್ಲಿ ಎಮೋಷನಲ್ ಎನರ್ಜಿನ ನಾನು ಜಾಸ್ತಿ ನೋಡ್ತಾ ಇಲ್ಲ. ಮೇ ಬಿ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಬಿಟ್ ಪ್ರಾಕ್ಟಿಕಲ್ ಪರ್ಸನ್ ಅನ್ಬೋದು, ಕರಿಯರ್ ಓರಿಯೆಂಟೆಡ್ ಪರ್ಸನ್ ಅನ್ಬೋದು, ಅವ್ರ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಕೊಂಡು ಹೋಗೋ ಪರ್ಸನ್, ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್, ಅಥವಾ ಲೈಫಲ್ಲಿ ಲವ್ನೇ ಪ್ರಯಾರಿಟಿ ಕೊಡಲ್ಲ ಜಾಸ್ತಿ ಈ ಪರ್ಸನ್. ಹೆಂಗೆ ಅಂತಂದ್ರೆ ತುಂಬಾ ಲಾಂಗ್ ಟರ್ಮ್ ಪ್ಲಾನ್ಸ್ಗಳಿದೆ ಈ ಪರ್ಸನ್ಗೆ, ತುಂಬಾ ಟ್ರೆಡಿಷನಲ್ ಪರ್ಸನ್. ಅವ್ರಿಗೆ ನಿಮ್ ಬಗ್ಗೆ ಏನ್ ಫೀಲಿಂಗ್ ಇದೆ ಅಂದ್ರೆ ಡೆಫಿನೆಟ್ಲಿ ಒಂಥರ ಅವರಿಗೆ ಈ ಒಂದು ಕನೆಕ್ಷನ್ ಅಲ್ಲಿ ಆ ಒಂದು ರೊಮ್ಯಾನ್ಸ್ ಆಕ್ಟಿವೇಟ್ ಆಗ್ತಾ ಇದೆ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನೀವು ಕೂಡ ತುಂಬಾ ಸ್ಲೋ ತಗೊಂಡು ಹೋಗ್ತಾ ಇದ್ದೀರಾ ಕನೆಕ್ಷನ್ ನ, ನೀವು ಕೂಡ ಪ್ರಾಕ್ಟಿಕಲ್ ಆಗಿದ್ದೀರಾ. ಪ್ರಾಬಬ್ಲಿ ನೀವು ಎಕ್ಸ್ಪ್ರೆಸ್ ಮಾಡ್ತಿರೋ ರೀತಿ, ಕನೆಕ್ಟ್ ಆಗ್ತಿರೋ ರೀತಿ ಅವರಿಗೆ ಅಷ್ಟು ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ. ನೀವೇನಿದೆ ಒಂದು ರಿಲೇಶನ್ಶಿಪ್ ನ ಪ್ರಾಬಬ್ಲಿ ನೀವೊಂದು ರೋಟೀನ್, ಒಂದು ರೆಸ್ಪಾನ್ಸಿಬಿಲಿಟಿ ಆ ಥರ ಅನ್ಕೋಬಿಟ್ಟಿದ್ದೀರಾ ಅಂತ ಅವ್ರು ಅನ್ಕೊಂತಾ ಇದ್ದಾರೆ. ಅಂದ್ರೆ ಪ್ರಾಬಬ್ಲಿ ರೀಸೆಂಟ್ ಆಗಿ ಏನೋ ಒಂದು ಎಕ್ಸೈಟಿಂಗ್ ಥಿಂಗ್ ಆ ಥರದ್ದು ಆಗಿಲ್ಲ ಅನ್ಸುತ್ತೆ, ಅಥವಾ ಏನೋ ಒಂದು ಸರ್ಪ್ರೈಸಸ್ ಮಾಡಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಒಂದೊಂದು ಕಪಲ್ಸ್ ಇರ್ತಾರೆ, ಎಷ್ಟೇ ವರ್ಷ ಆದ್ರೂ ಅದೇ ಸೇಮ್ ರೋಟೀನ್. ಇವಾಗ ಬರ್ಡೇ ಟೈಮಲ್ಲಿ ವಿಶ್ ಮಾಡೋದು, ಗಿಫ್ಟ್ ಮಾಡೋದು, ಏನು ಅಷ್ಟೊಂದು ಚೇಂಜಸ್ ಇರಲ್ಲ, ಸರ್ಪ್ರೈಸಸ್ ಕೊಡಲ್ಲ. ಆ ತರ ಒಂದು ಪರ್ಸನ್ ಆಗೋಗ್ಬಿಟ್ಟಿದ್ದಾರೆ. ಆ ತರ ಒಂದು ಥಾಟ್ಸ್ ಈ ಪರ್ಸನ್ ನಿಮ್ಮ ಮೇಲಿದೆ ಅಂತ ಹೇಳ್ಬೋದು. ಇವಾಗ ಇಲ್ಲಿ ಯಾವುದೇ ರೀತಿ ಅಟ್ರಾಕ್ಷನ್ ಎಲ್ಲ ನೋಡ್ತಾ ಇಲ್ಲ, ಕನ್ಫ್ಯೂಷನ್ ಕೂಡ ಇಲ್ಲ. ಬಟ್ ನಿಮ್ಮ ಒಂದು ಥಾಟ್ ಪ್ರೊಸೆಸ್ಗೂ ಅವರು ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ಲಿ ಡಿಫರೆಂಟ್ ಆಗಿದೆ. ಸೊ ಒಂಥರ ಲೈಕ್ ಪ್ರಾಬ್ಲಿ ತುಂಬಾ ಜನ ಆಫೀಸಲ್ಲಿ ಕನೆಕ್ಟ್ ಆಗಿರೋದು, ಥ್ರೂ ಯುವರ್ ವರ್ಕ್ ಕನೆಕ್ಟ್ ಆಗಿರೋ ಪಾಸಿಬಿಲಿಟಿ ಇದೆ.
ಸೊ ಇಲ್ಲಿ ಯಾವುದೇ ರೀತಿ ರೊಮ್ಯಾಂಟಿಕ್ ಇಂಟ್ರೆಸ್ಟ್ ನಾನು ನೋಡ್ತಾ ಇಲ್ಲ ಗ್ರೂಪ್ ಒನ್. ಅವರಿಗೆ ಪ್ರಾಬ್ಲಿ ನೀವು ಟ್ರೈ ಮಾಡ್ತಾ ಇರೋದು, ಎಫರ್ಟ್ ಆಗ್ತಿರೋದು ಕೂಡ ಕಾಣಿಸ್ತಾ ಇಲ್ಲ. ಅಂಡ್ ಅವ್ರು ಅನ್ಕೊಂತಾ ಇದಾರೆ ನೀವು ಒಂಥರ ಟ್ರೆಡಿಷನಲ್ ಮೈಂಡ್ ಸೆಟ್, ಮೇ ಬಿ ಇನ್ನು ನೀವು ಅಪ್ರೋಚೇ ಮಾಡಿಲ್ಲ ಅನ್ಸುತ್ತೆ, ಮಾತುಕತೆನೆ ಸ್ಟಾರ್ಟ್ ಮಾಡಿಲ್ಲ ಅನ್ಸುತ್ತೆ. ಬಟ್ ನೀವ್ ಯಾರ ಬಗ್ಗೆ ಕೇಳ್ತಾ ಇದೀರಾ ಆ ಪರ್ಸನ್ ಪ್ರಾಬಬ್ಲಿ ಸ್ವಲ್ಪ ಫಾಸ್ಟ್, ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಆ ಒಂದು ಎನರ್ಜಿ ನಿಮ್ಮಿಂದ ಅವ್ರು ನೋಡಿಲ್ಲ ಅಂಡ್ ನೀವು ಎಫರ್ಟ್ ಹಾಕ್ತಾ ಇದ್ದೀರಾ ಅನ್ನೋದನ್ನು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆ ತರ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ ಅನ್ಬೋದು. ಸೊ ಎಸ್, ಅವ್ರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದ್ರು ಇದೆಯಾ ಇನ್ಫಾರ್ಮೇಶನ್ ನೋಡೋಣ. ಲುಕ್ ಎಟ್ ದಿಸ್ ಹೈ ಪ್ರೀಸ್ಟೆಸ್, ಸೈಲೆಂಟ್ ಸೀಕ್ರೆಟ್ ಕಾರ್ಡ್ ಇದು. ಫಸ್ಟ್ ಆಫ್ ಆಲ್ ಗ್ರೂಪ್ ಒನ್, ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಅವ್ರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಬಟ್ ಒಳಗಡೆ ತುಂಬಾ ಆಸೆಗಳು, ಆಕಾಂಕ್ಷೆಗಳು ಇದೆ ನಿಮ್ ಬಗ್ಗೆ ಅಂತಾನೆ ನೋಡ್ಬೋದು. ಸೊ ಸೀಕ್ರೆಟ್ ಆಗಿ ಸ್ಟಾಕ್ ಮಾಡ್ತಾ ಇದ್ದಾರೆ, ಸೀಕ್ರೆಟ್ ಆಗಿ ನಿಮ್ ಬಗ್ಗೆ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೀಕ್ರೆಟ್ ಆಗಿ ಅವ್ರಿಗೆ ಗೊತ್ತೋ ಗೊತ್ತಿಲ್ಲ, ಸಬ್ ಕಾನ್ಶಿಯಸ್ಲಿ ಪ್ರಾಬಬ್ಲಿ ಅವ್ರಿಗೆ ನಿಮ್ ಕಂಡ್ರೆ ಇಷ್ಟ ಇದೆ, ಅವ್ರಿಗೆ ನಿಮ್ ಮೇಲೆ ಒಂದು ಅಟೆನ್ಷನ್ ಇದೆ, ಅವ್ರಿಗೆ ನಿಮ್ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ಅವ್ರ ಬಗ್ಗೆ ಕೆಲವೊಂದೊಂದು ವಿಚಾರ, ನಿಮ್ಮ ಸೀಕ್ರೆಟ್ಸ್ ಬಗ್ಗೆ ತಿಳ್ಕೊಬೇಕು, ಈ ತರ ಎಲ್ಲ ಇದೆ. ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ. ಐ ಥಿಂಕ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ವೆರಿ ಇಂಟ್ರೋವರ್ಟ್ ಅನ್ನಿಸ್ತಾ ಇದೆ. ಅವರಿಗೆ ಭಾವನೆಗಳಿದ್ರೂನು ಅದನ್ನ ಓಪನ್ ಅಪ್ ಆಗಲ್ಲ. ಅಂಡ್ ಪ್ರಾಬಬ್ಲಿ ಅವರಿಗೆ ಫ್ರೆಂಡ್ಸ್ ಕೂಡ ತುಂಬಾ ಕಡಿಮೆ, ಯಾರ ಜೊತೆ ಜಾಸ್ತಿ ಡಿಸ್ಕಷನ್ ಕೂಡ ಮಾಡಲ್ಲ. ಅಂದ್ರೆ ಹೆಂಗೆ ಗೊತ್ತಾ, ಓಕೆ ಈ ಪರ್ಸನ್ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ, ಏನಿರ್ಬೋದು ಹಂಗಿರ್ಬೋದು ಅಂತ ಕ್ವೆಶನ್ಸ್ ಕೂಡ ಇರುತ್ತೆ ನಿಮ್ ಬಗ್ಗೆ. ಬಟ್ ಅದನ್ನ ಯಾರ ಜೊತೆ ಡಿಸ್ಕಸ್ ಮಾಡ್ತಾ ಇಲ್ಲ. ಈ ಪರ್ಸನ್ ಯಾರು, ಏನು, ಏನೋ ಅವ್ರಿಗೆ ಇಷ್ಟ ಇರೋದು, ಅವ್ರ ಭಾವನೆಗಳನ್ನ ಅವರು ಒಂಥರ ಒಳಗಡೆ ಮುಚ್ಚಾಕ್ತಾ ಇದಾರೆ. ಬಿಕಾಸ್ ದಿಸ್ ಇಸ್ ಹಿಡನ್ ಮೆಸೇಜ್ ಬಗ್ಗೆ ಹೇಳುತ್ತೆ. ತುಂಬಾ ಹೆಸಿಟೇಷನ್ ಇದೆ ಅನ್ಸುತ್ತೆ, ತುಂಬಾ ಕ್ಯೂರಿಯಾಸಿಟಿ ಇದೆ ನಿಮ್ ಬಗ್ಗೆ. ಆದ್ರೆ ನಿಮ್ ಲೈಫಲ್ಲಿ ಏನಾಗ್ತಾ ಇದೆ, ನೀವ್ ಏನ್ ಮಾಡ್ತಾ ಇದ್ದೀರಾ, ವಾಟ್ ಈಸ್ ಗೋಯಿಂಗ್ ಆನ್ ನಿಮ್ ಲೈಫಲ್ಲಿ, ಅವ್ರ ಇಲ್ದೇನೆ ಹೆಂಗಿದ್ದೀರಾ, ತುಂಬಾ ಕ್ವೆಶನ್ಸ್ ಇದೆ. ತುಂಬಾ ನಿಮ್ ಬಗ್ಗೆ ತಿಳ್ಕೊಬೇಕಂತ ಇದೆ. ಬಟ್ ಅವರಿಗೆ ಏನು ಅದನ್ನ ಫಾರ್ವರ್ಡ್ ಅವ್ರು ತಗೊಂಡು ಮುಂದೆ ಇಡ್ತಾ ಇಲ್ಲ. ಪ್ರಾಬ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ತುಂಬಾ ಜನ ಇದ್ದೀರಾ. ಅಂಡ್ ತುಂಬಾ ಜನ ಇಟ್ಸ್ ಲೈಕ್ ಹೊಸ ಯಾರೆಲ್ಲ ರೀಸೆಂಟ್ ಆಗಿ ಕನೆಕ್ಟ್ ಆಗಿರೋದು, ರೀಸೆಂಟ್ ಆಗಿ ಇವ್ರ ಬಗ್ಗೆ ಗೊತ್ತಾಗಿರೋದೆಲ್ಲ ಯಾರೆಲ್ಲ ಇದ್ದೀರಾ, ನಿಮಗೆ ಹೆಂಗೆ ಅಂದ್ರೆ ಈ ಪರ್ಸನ್ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ, ಅವ್ರಿಗೂ ಕೂಡ ನಿಮ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಇಲ್ಲ. ಪ್ರಾಬ್ಲಿ ಇನ್ನು ನೀವು ಒಂದು ಡೀಪ್ ಕಾನ್ವರ್ಸೇಷನ್ ಕೂಡ ಸ್ಟಾರ್ಟ್ ಮಾಡಿಲ್ಲ. ಅವ್ರಿಗೆ ಅನ್ನಿಸ್ತಾ ಇದೆ ನೀವೊಂದು ವೆರಿ ಇಂಟ್ರೋವರ್ಟ್ ಪರ್ಸನ್, ನೀವು ಕೂಡ ಸೈಲೆಂಟ್ ಪರ್ಸನ್, ನೀವು ಕೂಡ ಜಾಸ್ತಿ ಸೋಷಲೈಸ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ, ನೀವು ಕೂಡ ಬೇಗ ಎಲ್ಲಾರ ಜೊತೆ ಕನೆಕ್ಟ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ ಲೈಫಲ್ಲೂ ತುಂಬಾ ಸೀಕ್ರೆಟ್ಸ್ ಇದೆ, ಬಟ್ ನೀವು ಯಾಚೇನೋ ಕಂಫರ್ಟ್ ಫೀಲ್ ಮಾಡ್ಕೊಳ್ಳಲ್ಲ ಅದ್ರ ಬಗ್ಗೆ ಶೇರ್ ಮಾಡೋದಕ್ಕೆ. ಈ ಒಂದು ನೀವು ಕ್ಯಾಶುವಲ್ ಆಗಿ ಮಾತಾಡಿದ್ರು ಅವ್ರಿಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಏನೋ ಈ ಪರ್ಸನ್ ಮುಚ್ಚಿಡ್ತಾ ಇದ್ದಾರೆ, ಏನೋ ಈ ಪರ್ಸನ್ ಅಷ್ಟು ಕಂಫರ್ಟಬಲ್ ಆಗಿ ಓಪನ್ ಅಪ್ ಆಗ್ತಾ ಇಲ್ಲ, ಏನೋ ನೀವು ಹೈಡ್ ಮಾಡ್ತಾ ಇದ್ದೀರಾ ಅಂತ ಈ ಪರ್ಸನ್ ಭಾವನೆ. ನಿಮ್ ಬಗ್ಗೆ ಏನೋ ನೀವು ಮುಚ್ಚಿಡ್ತಾ ಇದ್ದೀರಾ ಅನ್ನೋ ಒಂದು ಯೋಚನೆ ಇದೆ. ಅವರ ಇಂಟೆನ್ಷನ್ಸ್ ನೋಡೋಣ. ಗ್ರೂಪ್ ಒನ್, ಓಕೆ, ಇದನ್ನ ತೋರಿಸ್ಬೋದಾ? ತೋರ್ಸಂಗಿಲ್ಲ, ಇವಾಗ ತೋರಿಸ್ಬೋದು. ಸೊ ಇಂಟೆನ್ಷನ್ಸ್ ಅಂತ ಬಂದ್ರೆ ನಮಗೆ ಇಲ್ಲಿ ವೀಲ್ ಆಫ್ ಫಾರ್ಚ್ಯೂನ್ ಟ್ಯಾರೋ ಬಂದಿದೆ. ಇಂಟ್ರೆಸ್ಟಿಂಗ್. 2 ಮೇಜರ್ ಅರ್ಕಾನ ಬಂದಿದೆ ಗ್ರೂಪ್ ಒನ್. ಸೊ ಡೆಸ್ಟಿನಿ ಬಗ್ಗೆ ಹೇಳುತ್ತೆ ವೀಲ್ ಆಫ್ ಫಾರ್ಚ್ಯೂನ್. ಓಕೆ, ಏನಾದ್ರೂ ಐ ಥಿಂಕ್ ಇಷ್ಟು ದಿನ ನೀವು ಸೈಲೆಂಟ್ ಆಗಿದ್ದೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಒಂದು ಕಾಂಟ್ಯಾಕ್ಟ್ ಆಗೋ ಪಾಸಿಬಿಲಿಟಿ ಇದೆ, ಮಾತಾಡೋ ಪಾಸಿಬಿಲಿಟಿ ಇದೆ. ಇನ್ ಕೇಸ್ ನೀವು ಕ್ಯಾಶುವಲ್ ಆಗಿ ಮಾತಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಆಲ್ ಆಫ್ ಅ ಸಡನ್ ಡೀಪ್ ಆಗಿ ಮಾತಾಡಕ್ ಶುರು ಮಾಡೋದು, ಆಲ್ ಆಫ್ ಅ ಸಡನ್ ಕ್ಲೋಸ್ನೆಸ್ ಬರೋದು, ಆ ಪಾಸಿಬಿಲಿಟೀಸ್ ಕೂಡ ಇದೆ. ಜಸ್ಟ್ ಅ ಮಿನಿಟ್, ನಾಟ್ ಶೋರ್, ಯಾ. ಸೊ ಆ ತರ ಪಾಸಿಬಿಲಿಟೀಸ್ ಇದೆ ಗ್ರೂಪ್ ಒನ್. ಇನ್ ಕೇಸ್ ನೀವು ಇಷ್ಟು ದಿನ ಕ್ಲೋಸ್ ಆಗಿದ್ರಿ, ಫುಲ್ ಲೈಕ್ ತುಂಬಾ ಕ್ಲೋಸ್ ಆಗಿದ್ರಿ, ಡೆಪ್ತ್ ಆಗಿ ಮಾತಾಡ್ತಾ ಇದ್ರಿ ಅಂದ್ರೆ ಆಲ್ ಆಫ್ ಅ ಸಡನ್ ಈ ಪರ್ಸನ್ ನಿಮ್ನ ಲೈಟ್ ಆಗಿ ತಗೊಳ್ಳೋದು, ಆಲ್ ಆಫ್ ಅ ಸಡನ್ ಮಾತುಕತೆ ಸ್ವಲ್ಪ ಕಡಿಮೆ ಆಗೋದು, ಈ ತರ ಪಾಸಿಬಿಲಿಟೀಸ್ ಇದೆ. ಸೊ ಇವಾಗ ಹೆಂಗಿದೆ ಎನರ್ಜೀಸ್ ಹಂಗೆ ಇರಲ್ಲ ಫ್ಯೂಚರ್ ಅಲ್ಲಿ. ಸೊ ಮೇಜರ್ ಚೇಂಜಸ್ ಆಗುತ್ತೆ. ಇವಾಗ ಅಟ್ರಾಕ್ಷನ್ ಇದೆ ಅವ್ರಿಗೆ ನಿಮ್ ಮೇಲೆ ಅಂದ್ರೆ ಆಲ್ ಆಫ್ ಅ ಸಡನ್ ಅವ್ರು ನಿಮ್ನ
ಅಟ್ರಾಕ್ಷನ್ ಸ್ವಲ್ಪ ಕಡಿಮೆ ಆಗ್ಬೋದು. ಅವ್ರಿಗೆ ನಿಮ್ಮ ಬಗ್ಗೆ ಭಯ ಇದೆ ಅಂದ್ರೆ ಆಲ್ ಆಫ್ ಅ ಸಡನ್ ಆ ಭಯ ಹೋಗ್ಬೋದು, ಕ್ಲೋಸ್ನೆಸ್ ಬರ್ಬೋದು. ನಿಮ್ಮ ಬಗ್ಗೆ ಗಿಲ್ಟ್ ಇದೆ ಅವರಿಗೆ ಅಂತಂದ್ರೆ ಆಲ್ ಆಫ್ ಸಡನ್ ಗಿಲ್ಟ್ ಎಲ್ಲ ಮರ್ತೋಗ್ಬೋದು. ರೆಸ್ಪೆಕ್ಟ್ ಚೆನ್ನಾಗಿ ಇವಾಗ ಕೊಡ್ತಿರ್ಬೋದು, ಫ್ಯೂಚರ್ ಅಲ್ಲಿ ಆ ರೆಸ್ಪೆಕ್ಟ್ ಕೂಡ ಕಳ್ಕೊಬೋದು. ಸೊ ಇಟ್ಸ್ ಲೈಕ್ ಮೇಜರ್ ಚೇಂಜಸ್, ಮೇಜರ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ವೆರಿ ಸೂನ್ ಅಂತಾನೆ ಹೇಳ್ಬೋದು. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಮೆಸೇಜ್ ಮಾಡ್ಕೊಂಡಿರ್ತೀರಾ ಅನ್ಕೊಳ್ಳಿ, ಪ್ರಾಬಬ್ಲಿ ಮೆಸೇಜ್ ಆಲ್ ಆಫ್ ಅ ಸಡನ್ ಅವರು ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದು ಕಡಿಮೆ ಆಗ್ಬೋದು. ಇವಾಗ ಒಬ್ರನ್ನೊಬ್ರನ್ನ ಮೀಟ್ ಮಾಡ್ತಿದ್ದೀರಾ ಅಂದ್ರೆ ಆಲ್ ಆಫ್ ಅ ಸಡನ್ ಅವ್ರು ಮೀಟ್ ಮಾಡೋದು ಸ್ಟಾಪ್ ಮಾಡ್ಬೋದು. ಇನ್ ಕೇಸ್ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂದ್ರೆ ಆಲ್ ಆಫ್ ಅ ಸಡನ್ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು, ಕನೆಕ್ಟ್ ಆಗಕ್ ಟ್ರೈ ಮಾಡ್ಬೋದು. ಸೊ ಆಪೋಸಿಟ್ ಆಗುತ್ತೆ ಫ್ಯೂಚರ್ ಅಲ್ಲಿ ಅಂತ ಹೇಳ್ಬೋದು. ಬಟ್ ಎಸ್, ಇವಾಗ ಹೆಂಗಿದೆ ಸಿಚುವೇಶನ್ ಹಂಗೆ ಇರಲ್ಲ ಅಂತ ಒಂದು ಕನ್ಫರ್ಮೇಶನ್ ಬರ್ತಾ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಮೇನ್ ಆಗಿ. ಸೊ ಲೆಟ್ಸ್ ಸಿ ನಿಮ್ಮ ಎನರ್ಜಿ ಏನಿದೆ ಈ ಕನೆಕ್ಷನ್ ಕಡೆಗೆ ಅಂತ. ಗ್ರೂಪ್ 1, ಐ ಕಾಂಟ್ ಶೋ ದಿಸ್, ರಿಯಲಿ ಸಾರಿ. I just hope. ಫ್ಯೂ ಕಾರ್ಡ್ಸ್ ಅಲ್ವಾ ತೋರ್ಸೋದಕ್ಕಾಗಲ್ಲ. ವರ್ಲ್ಡ್ ಟ್ಯಾರೋ ಬಂದಿದೆ ಅಂಡ್ ದ ಇಂಟ್ರೆಸ್ಟಿಂಗ್ ಪಾರ್ಟ್ ಬಂದ್ಬಿಟ್ಟು 3 ಮೇಜರ್ ಆರ್ಕಾನಸ್ ಬಂದಿದೆ ಇಲ್ಲಿ, ರೈಟ್. ಸೊ ಗ್ರೂಪ್ 1 ನಿಮ್ಮ ಎನರ್ಜಿ ಅಂತ ಬಂದ್ರೆ ಏನೋ ಒಂದು ಸೈಕಲ್ ಎಂಡ್ ಮಾಡಿದ್ದೀರಾ ಈ ಪರ್ಸನ್ ಜೊತೆ. ಡೆಫಿನೆಟ್ಲಿ ತುಂಬಾ ಜನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಅಥವಾ ಈ ಪರ್ಸನ್ ನಿಮಗೆ ರೀಸೆಂಟ್ ಆಗಿಲ್ಲೋ ಗೊತ್ತಿರೋದಲ್ಲ, ತುಂಬಾ ಟೈಮ್ ಇಂದಾನೇ ನಿಮಗೆ ಗೊತ್ತಿದೆ, ಬಟ್ ಅವ್ರ ಜೊತೆ ಕನೆಕ್ಟ್ ಆಗಕ್ ಆಗಿಲ್ಲ, ಅಷ್ಟು ಕ್ಲೋಸ್ ಆಗೋದಕ್ ಆಗಿಲ್ಲ, ಆತರ ಒಂದು ಸಿಚುವೇಶನ್. ನಿಮ್ಮ ಎನರ್ಜಿ ಹೆಂಗೆ ಅಂತಂದ್ರೆ ಆ ಓಲ್ಡ್ ಸೈಕಲ್ ನ ಎಂಡ್ ಮಾಡೋಣ, ಏನೋ ಒಂದು ಫ್ರೆಶ್ ಸ್ಟಾರ್ಟ್ ಕಡೆ ಹೋಗೋಣ, ಆ ತರ ಥಾಟ್ಸ್ ಇದೆ ನಿಮಗೆ, ಆ ತರ ಆಕ್ಷನ್ ಕಡೆ ಯೋಚನೆ ಮಾಡ್ತಾ ಇದ್ದೀರಾ. ಇಟ್ಸ್ ಲೈಕ್ ಎಂಡ್ ಮಾಡೋಣ, ಪಾಸ್ಟ್ ಅಲ್ಲಿ ಏನೋ ಒಂದಾಯ್ತು ಅದನ್ನ ಎಂಡ್ ಮಾಡೋಣ, ನನಗೆ ಅದೇ ಎನರ್ಜಿ ಬೇಡ, ನನಗೆ ಮೂವ್ ಆನ್ ಆಗ್ಬೇಕು, ನನಗೆ ನೆಕ್ಸ್ಟ್ ನೋಡ್ಬೇಕು, ಫ್ಯೂಚರ್ ನೋಡ್ಬೇಕು, ಅಥವಾ ಆ ಸೈಕಲ್ ಹೆಂಗಿತ್ತು ನಮ್ಮಿಬ್ರು ಮಧ್ಯೆ ಆ ಎನರ್ಜಿನ ಎಂಡ್ ಮಾಡೋಣ ಅಟ್ ಲೀಸ್ಟ್. ಇವಾಗ ಜಸ್ಟ್ ಕ್ಯಾಶುಯಲ್ ಆಗಿ ಟೆಕ್ಸ್ಟ್ ಮಾಡ್ಕೊಂಡಿರ್ತೀರಾ ಅನ್ಕೊಳ್ಳಿ, ನಿಮಗ್ ಹೆಂಗಾಗಿದೆ ಇವಾಗ ಅಂತಂದ್ರೆ ಸಾಕು ಟೆಕ್ಸ್ಟ್ ಮಾಡೋದು, ಅಟ್ಲೀಸ್ಟ್ ಮಾತಾಡೋಣ. ಇವಾಗ ಮಾತಾಡ್ತಾ ಇರ್ತೀನಿ, ನಿಮಗೆ ಮಾತಾಡೋದು ಸಾಕು, ಅಟ್ಲೀಸ್ಟ್ ಮೀಟ್ ಆಗೋಣ. ಇಟ್ಸ್ ಲೈಕ್ ವೆಯ್ಟ್ ಮಾಡ್ಕೊಂಡೇ ಇದ್ರಿ ಅಲ್ವಾ, ಇವಾಗ ಯುವರ್ ಲೈಕ್ ವೆಯ್ಟಿಂಗ್ ಪೀರಿಯಡ್ ಸಾಕು, ಅದನ್ನ ಎಂಡ್ ಮಾಡೋಣ, ಒಂದು ಹೊಸದೇನಾದ್ರು ಸ್ಟಾರ್ಟ್ ಮಾಡೋಣ. ಸೊ ಈ ತರ ನಿಮ್ ಎನರ್ಜಿ ಇದೆ, ನಿಮಗ್ ಸಾಕಾಗಿ ಹೋಗಿದೆ, ಹೆಂಗಿತ್ತು ಎನರ್ಜಿ ಅದ್ ನಿಮಗ್ ಬೇಕಾಗಿಲ್ಲ, ನ್ಯೂ ಚೇಂಜಸ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಅಂಡ್ ಟ್ರಸ್ಟ್ ಮೀ, ಆ ನ್ಯೂ ಚೇಂಜಸ್ ವೆರಿ ಸೂನ್ ಬರ್ತಾ ಇದೆ. ಬಿಕಾಸ್ ಈ ಮೆಸೇಜ್ ಹೇಳೋದಕ್ಕೂ ಮುಂಚೆ ಈ ಮೆಸೇಜ್ ಯಾವಾಗ್ಲೂ ನಾನು ಹೇಳಿದ್ದೆ, ಇವಾಗ ಹೆಂಗಿದೆ ಎನರ್ಜೀಸ್ ಹಂಗಿರಲ್ಲ, ಫ್ಯೂಚರ್ ಅಲ್ಲಿ ಚೇಂಜಸ್ ಬರುತ್ತೆ. ಸೊ ಹಿಡನ್ ಚಾಲೆಂಜಸ್ ಏನಿದೆ ನಿಮಗೆ, ಯಾ 9 ಆಫ್ ಸ್ವಾರ್ಡ್ಸ್ ಹಿಡನ್ ಚಾಲೆಂಜಸ್ ಅಂತ ಬಂದ್ರೆ, ಸೊ ಇದು ಮೇನ್ ಆಗಿ ಮೆಂಟಲ್ ಕಾರ್ಡ್, ಅಂದ್ರೆ ತಲೆ ಈ ಮೆಂಟಾಲಿಟಿ ಬಗ್ಗೆ ಯೋಚನೆ ಮಾಡುವಂತ ಒಂದು ಕಾರ್ಡ್. ಸೊ ಈ ಕಾರ್ಡ್ ಬಂದಾಗ ಚಾಲೆಂಜಸ್ ಹೊರಗಡೆ ಇಲ್ಲ, ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇದೆ. ಆಕ್ಚುಲಿ ಈ ಕನೆಕ್ಷನ್ ಯಾಕೆ ಮುಂದೆ ಹೋಗ್ತಾ ಇಲ್ಲ, ಯಾಕೆ ಪ್ರೋಗ್ರೆಸ್ ಆಗ್ತಾ ಇಲ್ಲ, ಯಾಕೆ ಚೇಂಜಸ್ ಬರ್ತಾ ಇಲ್ಲ ಅಂದ್ರೆ ಬಿಕಾಸ್ ನಿಮ್ಮ ಮೈಂಡ್ ಅಲ್ಲಿ ಆಗ್ತಿರೋ ನೆಗೆಟಿವಿಟಿ, ನಿಮ್ಮ ಮೈಂಡ್ ಅಲ್ಲಿ ಆಗ್ತಾ ಇರೋ ನೆಗೆಟಿವ್ ಥಾಟ್ಸ್. ನೀವ್ ಅನ್ಕೊಂಡಿದ್ದೀರಾ, ಇವಾಗ ಟೆಕ್ಸ್ಟ್ ಮಾಡ್ತಾ ಇರ್ತೀರಾ, ಫಾರ್ ಎಕ್ಸಾಂಪಲ್ ಕಾಲ್ ಮಾಡಿದ್ರೆ ಅವ್ರು ಎತ್ತಲ್ವೇನೋ, ಕಾಲ್ ಮಾಡ್ಬಿಟ್ರೆ ನನ್ನ ಏನ್ ಅನ್ಕೋಬಿಡ್ತಾರೋ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಿಡ್ತಾರೇನೋ ಅನ್ನೋ ಒಂದು ಭಯ ಇದೆ. ಮೀಟ್ ಮಾಡೋಣ ಅಂದ್ಬಿಟ್ರೆ ನನ್ನ ತಪ್ಪಾಗಿ ಅರ್ಥ ಮಾಡ್ಕೋಬಿಡ್ತಾರೇನೋ ಅನ್ನೋ ಒಂದು ಭಯ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ನಾಳೆ ನೀವು ಪ್ರಾಬಬ್ಲಿ ಅವ್ರಿರೋ ಪ್ಲೇಸಿಗೆ ಹೋಗ್ತಾ ಇರ್ತೀರಾ, ಅಥವಾ ಅವ್ರಿರೋ ಜಾಗಕ್ಕೆ ಹೋಗ್ತಾ ಇರ್ತೀರಾ, ಒಂಥರ ಕ್ವೆಶನ್, ಮೇ ಬಿ ನಾಟ್ ದ ರೈಟ್ ಟೈಮ್, ಇವಾಗ ಅಲ್ವೇನೋ, ರೈಟ್ ಟೈಮ್ ಅಲ್ವೇನೋ, ಆ ತರ ಒಂದು ಮೈಂಡ್ ಸೆಟ್, ಮೆಂಟಾಲಿಟಿ. ಅವ್ರಿಗೆ ಈಗೋ ಜಾಸ್ತಿ ಏನೋ, ನಾನು ಇವಾಗ ಮಾತಾಡ್ಬಿಟ್ರೆ ನಾನು ತಪ್ಪು ತಿಳ್ಕೊಬಿಡ್ತಾರ, ಈ ತರ ಎಲ್ಲ ತುಂಬಾ ನೆಗೆಟಿವ್ ಥಾಟ್ಸ್ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾರೆ. ನಿಮ್ಮ ಮೆಂಟಲಿ ಏನೆಲ್ಲ ಡಿಸಿಷನ್ ತಗೊಂತಾ ಇದ್ದೀರಾ, ಏನ್ ಕಮಿಟ್ಮೆಂಟ್ ಇಂದ ಹಿಂದೆ ಉಳಿತಾ ಇದ್ದೀರಾ, ನಿಮ್ಮ ಏನು ತಲೆಯಲ್ಲಿ ಬರ್ತಾ ಇರೋ, ಮೈಂಡ್ ಅಲ್ಲಿ ಬರ್ತಾ ಇರೋ ಕೆಲವೊಂದು ನೆಗೆಟಿವ್ ಸಿಚುವೇಶನ್ಸೇ ನಿಮ್ಮ ಕನೆಕ್ಷನ್ ಮುಂದೆ ಹೋಗಕ್ ಬಿಡ್ತಿಲ್ಲ. ಆತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಸೊ ಯಾರೋ ಹೊರಗಡೆ ಇರೋರ್ದು ನೆಗೆಟಿವಿಟಿಯಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇಲ್ಲ. ಟು ಬಿ ಆನೆಸ್ಟ್, ನಿಮ್ಮ ಮೈಂಡೇ ನೆಗೆಟಿವ್ ಥಾಟ್ಸ್ ನ ಕ್ರಿಯೇಟ್ ಮಾಡ್ತಾ ಇದೆ, ಹಿಂಗಾದ್ರೆ ಹಂಗಾಗ್ಬೋದೇನೋ, ಹಂಗಾದ್ರೆ ಹಿಂಗಾಗ್ಬೋದೇನೋ ಅಂತ.
ದಟ್ ಈಸ್ ವೈ ಪ್ರಾಬಬ್ಲಿ ಮೈಂಡ್ ಅಲ್ಲಿ ಏನೋ ನೆಗೆಟಿವ್ ಅನ್ಕೊಂಡು ನೀವು ಈ ಪರ್ಸನ್ಗೆ ಏನು ಎಫರ್ಟೇ ಹಾಕ್ತಾ ಇಲ್ಲ ಅನ್ನೋ ಥಾಟ್. ಬಿಕಾಸ್ ಅವ್ರಿಗೆ ನಿಮ್ ಮೈಂಡ್ ಅಲ್ಲಿ ಏನಾಗ್ತಾ ಇದೆ ಅವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಅವ್ರು ಅನ್ಕೊಂತಾ ಇದಾರೆ ಈ ಪರ್ಸನ್ಗೆ ಇಂಟ್ರೆಸ್ಟ್ ಇಲ್ವೇನೋ, ಈ ಪರ್ಸನ್ ತುಂಬಾ ಇಂಟ್ರೋವರ್ಟ್, ತುಂಬಾ ಹೈಡ್ ಮಾಡ್ತಾ ಇದಾರೆ. ಬಟ್ ನಿಮ್ ಮೈಂಡ್ ಅಲ್ಲಿ ಎಷ್ಟು ಓಡಾಡ್ತಾ ಇದೆ ಕ್ವೆಶನ್ಸ್, ಅದು ಅವ್ರಿಗೆ ಐಡಿಯಾನೇ ಇಲ್ಲ. ಆತರ ಒಂದು ಸಿಚುವೇಶನ್. ಗ್ರೂಪ್ 1, ಲೆಟ್ಸ್ ಸಿ ನಿಮಗೆ ಗೈಡೆನ್ಸ್ ಏನಿದೆ ಯೂನಿವರ್ಸ್ ಕಡೆಯಿಂದ. ಗ್ರೂಪ್ 1, ವಾವ್, ಕಮಿಟ್ಮೆಂಟ್ ಎನರ್ಜಿ ಬರ್ತಾ ಇದೆ ಇಲ್ಲಿ. ಹೆರೋಫೆಂಟ್ ಮೆಸೇಜ್ ಬರ್ತಾ ಇದೆ ಗ್ರೂಪ್ 1. ಅಗೇನ್ ಟಾರಸ್, ವೃಷಭ ರಾಶಿ, ಡಬಲ್ ಕನ್ಫರ್ಮೇಶನ್ ಈ ಪರ್ಸನ್ದು ಅಂತ. ಅಡ್ವೈಸ್ ಅಂತ ಬಂದ್ರೆ ಗ್ರೂಪ್ 1 ತುಂಬಾ ಪೇಶನ್ಸ್ ಅಲ್ಲಿ ಇರಿ, ನಥಿಂಗ್ ಟು ವರಿ. ನೀವು ಇವಾಗ ಏನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿ. ಬಟ್ ತುಂಬಾ ದೂರ ಇರೋದು ಬೇಡ, ತುಂಬಾ ನಿಮ್ಮೇಲೆ ನೀವು ಫೋಕಸ್ ಮಾಡ್ಕೊಂಡಿರೋ ನೆಸೆಸರಿ ಬೇಡ. ವೆಯ್ಟ್ ಮಾಡಿ, ಇಟ್ಸ್ ಓಕೆ. ಸ್ಲೋ ಆಗಿ ಹೋಗ್ತಾ ಇದ್ರು ಕನೆಕ್ಷನ್ ರೈಟ್ ವೇ ಅಲ್ಲೇ ಹೋಗ್ತಾ ಇದೆ. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ ಇವಾಗ, ಯೂನಿವರ್ಸ್ ನಿಮಗೊಂದು ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ತಗೋಬರುತ್ತೆ ಕನೆಕ್ಷನ್ ಅಲ್ಲಿ. ನೀವು ಪ್ಲಾನ್ ಮಾಡಿ ಬಿಡಿ, ಬಟ್ ಯೂನಿವರ್ಸ್ ನಿಮ್ನ ಪುಷ್ ಮಾಡುತ್ತೆ ಏನೋ ಒಂದು ಆಗೋದಿಕ್ಕೆ. ಸೊ ಐ ಥಿಂಕ್ ಡೆಸ್ಟಿನಿ ನಿಮ್ ಹಿಂದೆ ವರ್ಕ್ ಮಾಡ್ತಾ ಇದೆ ನಿಮಗೋಸ್ಕರ. ಸೊ ನೀವು ಅಷ್ಟೊಂದು ಸ್ಟ್ರೆಸ್ ತಗೊಳ್ಳೋದು, ಸ್ಟ್ರಗಲ್ ಮಾಡೋದು ಬೇಡ. ಐ ಥಿಂಕ್ ಏನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿ. ಈ ಪರ್ಸನ್ ಅಂತ ಬಂದ್ರೆ ಆಲ್ ಆಫ್ ಅ ಸಡನ್ ಯೂನಿವರ್ಸ್ ನಿಮಗೊಂದು ಆಪರ್ಚುನಿಟಿ ಕೊಡುತ್ತೆ ಇನ್ನೂ ಕ್ಲೋಸ್ ಆಗೋದಕ್ಕೆ ಈ ಪರ್ಸನ್ ಜೊತೆ. ಬಿಕಾಸ್ ನಾನೇನ್ ನೋಡ್ತಾ ಇದೀನಿ, ಡೆಫಿನೆಟ್ಲಿ ಗ್ರೂಪ್ 1 ನೀವು ಒಂಥರ ಟ್ರೆಡಿಷನಲ್ ಮೈಂಡ್ ಸೆಟ್. ಅಂದ್ರೆ ನಿಮಗೆ ಲವ್ ಅಂದ್ರೆ ವೆರಿ ವೆರಿ ಫಾಸ್ಟ್ ಡಿಸಿಷನ್ಸ್ ತಗೊಳ್ಳೋದಂದ್ರೆ ನಿಮಗೂ ಭಯ ಇದೆ. ರೊಮ್ಯಾನ್ಸ್ ಅಂತ ಅಂದ್ರೆ ನೀವು ಸ್ವಲ್ಪ ಹಿಂದೆ ಉಳಿಯೋ ಒಂದು ಪರ್ಸನ್. ಫ್ಯಾಮಿಲಿ ವ್ಯಾಲ್ಯೂಸ್ ಇದೆಲ್ಲ ತುಂಬಾ ಇರೋದ್ರಿಂದ. ಸೊ ಐ ಡೋಂಟ್, ನಾನು ನಿಮ್ಮ ಒಂದು ಬಿಲೀವ್ ಸಿಸ್ಟಮ್ನ ಬ್ರೇಕ್ ಮಾಡ್ಕೊಂಡು ಹೋಗಿ ಅಂತ ನಾನು ನಿಮಗೆ ಹೇಳಲ್ಲ. ಡೆಸ್ಟಿನಿ ನಿಮ್ಗೋಸ್ಕರ ನಿಮ್ ಹಿಂದೆ ವರ್ಕ್ ಮಾಡ್ತಿರೋದ್ರಿಂದ ಜಸ್ಟ್ ಗೋ ವಿತ್ ದ ಫ್ಲೋ. ವೆಯ್ಟ್ ಮಾಡಿ, ಪೇಷನ್ಸ್ ಅಲ್ಲಿ ವೆಯ್ಟ್ ಮಾಡಿ. ಈ ಒಂದು ಕನೆಕ್ಷನ್ಗೂ ಒಂದು ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಚೇಂಜಸ್, ಒಳ್ಳೆ ಚಾನ್ಸಸ್ ಕೂಡ ಸಿಗುತ್ತೆ ನಿಮಗೆ ರೈಟ್ ವೇ ಅಲ್ಲಿ ತಗೊಂಡು ಹೋಗೋದಕ್ಕೆ. ಸೊ ಕನೆಕ್ಷನ್ ಫ್ಯೂಚರ್ ಹೆಂಗಿದೆ ನೋಡೋಣ. ಗ್ರೂಪ್ 1 ಹಿಂಗೆ ಎನರ್ಜಿನ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತ ಕೂಡ ಬರ್ತಾ ಇದೆ. ಬಟ್ ಹಿಂಗೆ ಇದ್ರೆ ಕನೆಕ್ಷನ್ ಫ್ಯೂಚರ್ ಹೆಂಗಿರುತ್ತೆ. ಲುಕ್ ಎಟ್ ದಿಸ್ ಪ್ರಪೋಸಲ್. ಇದು ನೈಟ್ ಆಫ್ ಕಪ್ಸ್ ಅಂತ ಬಂದ್ರೆ ಪ್ರಪೋಸಲ್ ಎನರ್ಜಿ. ಸೊ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದೇ ಆಗತ್ತೆ. ಹಿಂಗೆ ಇದ್ರೆ ಕನೆಕ್ಷನ್ ಒಂದು ಫೈನಲಿ ಒಬ್ರು ಆ ಒಂದು ನಾಚಿಕೆನ ಬಿಟ್ಟು, ಶೈನೆಸ್ ನ ಬಿಟ್ಟು ಓಪನ್ ಅಪ್ ಆಗೋದು, ಫೈನಲಿ ಕಾಲ್ ಮಾಡೋದು, ಫೈನಲಿ ಮೀಟ್ ಮಾಡೋದು, ಫೈನಲಿ ಒಂದು ಕ್ಲಾರಿಟಿ ಕೊಡೋದು, ಅಥವಾ ರಿಯೂನಿಯನ್ ಆಗೋದು, ರೀಕಾನ್ಸಿಲಿಯೇಷನ್ ಆಗೋದು, ಆತರ ಒಂದು ಸಿಚುವೇಶನ್, ಒಂದು ರೈಟ್ ಟೈಮ್ ಬರುತ್ತೆ. ಅಂಡ್ ಫೈನಲಿ ಕಾಂಟ್ಯಾಕ್ಟ್ ಮಾಡಿ ಏನೋ ಒಂದು ಇವಾಗ ಆಫರ್ ಕಳ್ಸಿದೀರಾ, ಪ್ರಪೋಸ್ ಮಾಡಿದೀರಾ ಅಂದ್ರೆ ಅದನ್ನ ಅವ್ರು ಆಕ್ಸೆಪ್ಟ್ ಮಾಡೋದಾಗಿರ್ಬೋದು. ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ವೆರಿ ಸೂನ್ ಸ್ಲೋ ಆಗಿ ಹೋಗ್ತಿರೋ ಕನೆಕ್ಷನ್ ಮಧ್ಯದಲ್ಲಿ ಒಂದ್ ಸ್ಮಾಲ್ ಹಿಂಟ್ ಸಿಗುತ್ತೆ ನಿಮಗೆ. ಓಕೆ, ಈ ಪರ್ಸನ್ಗೂ ನನ್ನ ಬಗ್ಗೆ ಇಂಟ್ರೆಸ್ಟ್ ಇದೆ, ಈ ಪರ್ಸನ್ಗೂ ನನ್ ಕಂಡ್ರೆ ಇಷ್ಟ ಇದೆ ಅನ್ನೋ ಒಂದು ಹಿಂಟ್ ನಿಮಗೆ ಗೊತ್ತಾಗುತ್ತೆ, ಡೌಟೇ ಇಲ್ಲ. ಗ್ರೂಪ್ 1 ವೆರಿ ಬ್ಯೂಟಿಫುಲ್ ಮೆಸೇಜ್, ವೆರಿ ಬ್ಯೂಟಿಫುಲ್ ವೇ ಅಲ್ಲಿ ಟರ್ನ್ ಔಟ್ ಆಯ್ತು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಂಗಂತೂ ಇಷ್ಟ ಆಯ್ತು, ವೆರಿ ಮಚ್ ಕ್ಲಾರಿಟಿ ಸಿಕ್ಕಿದೆ. ವಾವ್, ನೈಸ್, ವೆರಿ ಡೈರೆಕ್ಟ್ ಕ್ಲಾರಿಟಿ ಸಿಕ್ಕಿದೆ. ನೀವ್ ಹೇಳಿ ಏನನ್ಸ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಗೈಸ್. ಗ್ರೂಪ್ 1 ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ರೈಟ್ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಟೇಕ್ ಕೇರ್. ಹೆಲೋ ಗ್ರೂಪ್ 2 ಎಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದೀರಾ. ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ಲೆಟ್ ಸಿ ಒನ್ ಸೈಡೆಡ್ ರಿಲೇಶನ್ಶಿಪ್, ಒನ್ ಸೈಡೆಡ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಲ್ಲ ಇರೋರಿಗೆ ಏನ್ ಮೆಸೇಜ್ ಬರುತ್ತೆ ಅಂತ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಲೆಟ್ಸ್ ಸಿ ಗ್ರೂಪ್ 2 ಅವ್ರ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಇಂಟೆನ್ಷನ್ ಏನಿದೆ, ಏನ್ ಸ್ಟೆಪ್ ಅವ್ರು ತಗೋಬಹುದು, ನಿಮ್ದು ಹೆಂಗಿದೆ ಎನರ್ಜಿ, ಅಡ್ವೈಸ್ ಏನಿದೆ, ಫೈನಲ್ ಔಟ್ಕಮ್, ಎವ್ರಿಥಿಂಗ್ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗ್ರೂಪ್ 2 ಲೆಟ್ಸ್ ಸಿ. ಫಸ್ಟಿಗೆ ಕರೆಂಟ್ಲಿ ಏನ್ ನಿಮ್ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ.
ನೈಟ್ ಆಫ್ ಸ್ವರ್ಡ್ಸ್. ವಾವ್, ಲಾಸ್ಟ್ ಗ್ರೂಪ್ ಅವ್ರಿಗೆ ನೈಟ್ಸ್ ಅಲ್ಲೇ ಬಂದಿತ್ತು, ಬಟ್ ಸ್ವರ್ಡ್ಸ್ ಬಂದಿರಲಿಲ್ಲ. ಯಾ, ಈ ಪರ್ಸನ್ ಅಥವಾ ನಿಮ್ಮ ಜೋಡಿಯಕ್ ಸೈನ್ ಕುಂಭರಾಶಿ, ಮಿಥುನ ರಾಶಿ, ತುಲಾ ರಾಶಿ ಆಗಿದೆ ಅಂದ್ರೆ ಡಬಲ್ ಕನ್ಫರ್ಮೇಶನ್ ಇದು ನಿಮ್ದೇ ರೀಡಿಂಗ್ ಅಂತ. ಇಲ್ಲಿ ಯಾವುದೇ ರೀತಿ ಎಮೋಷನಲ್ ಎನರ್ಜಿ ಬರ್ತಾ ಇಲ್ಲ. ಪ್ರಾಬ್ಲಿ ತುಂಬಾ ಜನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಅಥವಾ ನಿಮ್ಮಿಬ್ರು ಮಧ್ಯೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿದೆ. ಫಾರ್ ಸಮ್ ರೀಸನ್ ಈ ಪರ್ಸನ್ ನಿಮ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಅಥವಾ ನಿಮ್ ಬಗ್ಗೆ ಅಂತ ರೊಮ್ಯಾಂಟಿಕ್ ಫೀಲಿಂಗ್ಸ್ ಗಿಂತ ಜಾಸ್ತಿಯಾಗಿ ಜಗಳನೆ ನೋಡ್ತಾ ಇದೆ ಅಂತ. ಸಮಥಿಂಗ್ ಇಸ್ ಮೆಸ್ಡ್ ಅಪ್, ನಿಮ್ ಬಗ್ಗೆ ರಾಂಗ್ ಇನ್ಫಾರ್ಮೇಶನ್ ಅಥವಾ ನಿಮ್ ಬಗ್ಗೆ ಏನೋ ತಪ್ಪು ತಿಳ್ಕೊಂಡಿರೋದಾಗಿರ್ಬೋದು. ಎಮೋಷನಲ್ ಎನರ್ಜಿ ಇಲ್ಲಿ ನಾನು ನೋಡ್ತಾ ಇಲ್ಲ ಅಂತ, ಒಂದು ಅಟ್ರಾಕ್ಟಿವ್ ಎನರ್ಜಿ ಅಂತ ಕೂಡ ನೋಡ್ತಾ ಇಲ್ಲ. ನಿಮ್ಮಿಬ್ರು ಮಧ್ಯ ಥಾಟ್ ಪ್ರೊಸೆಸ್ ಅಲ್ಲಿ ಡಿಫ್ರೆನ್ಸಸ್ ಇದೆ. ನಿಮ್ ಬಗ್ಗೆ ಇನ್ನೂ ತುಂಬಾ ಚೆನ್ನಾಗಿ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಥಾಟ್ ಇದೆ. ಒಂಥರ ನೀವು ಕನ್ಫ್ಯೂಸ್ಡ್ ಆಗೋಗ್ಬಿಟ್ಟಿದೀರಾ ಅನ್ನೋ ಒಂದು ಥಾಟ್. ನಿಮ್ನ ತುಂಬಾ ಜೋರು, ತುಂಬಾ ಅಗ್ರೆಸಿವ್ ಪರ್ಸನ್ ಇವರು, ತುಂಬಾನೇ ಡಾಮಿನೇಟಿಂಗ್ ಅಥವಾ ತುಂಬಾ ಜೋರು ಈ ಪರ್ಸನ್, ತುಂಬಾ ಕೊಬ್ಬು, ಆಟಿಟ್ಯೂಡ್, ಅಥವಾ ಏನ್ ಮಾಡ್ತಾ ಇದಾರೆ, ಲೈಕ್ ಕೆಲವೊಂದ್ ಕಡೆ ನಿಮ್ ಎನರ್ಜಿನ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೇನೆ ಆಗ್ತಾ ಇಲ್ಲ. ಪ್ರಾಬಬ್ಲಿ ಅವ್ರು ನೋಡ್ದಾಗೆಲ್ಲ ನೀವು ಒಂದು ಯಾರ್ ಜನರು ಮಾತಾಡ್ತಾ ಇರ್ತೀರಾ, ಯಾರ್ ಜನರು ಜಗಳ ಮಾಡ್ತಾ ಇರ್ತೀರಾ, ಹೈಪರ್ ಆಕ್ಟಿವ್ ಆಗಿರ್ತೀರಾ. ಸೊ ನಿಮ್ಮ ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಪರ್ಸ್ನಾಲಿಟಿಯಿಂದ ಅವ್ರಿಗೆ ಯಾವುದೇ ರೀತಿ ಹಿಂಟ್ ಕೂಡ ಹೋಗಿಲ್ಲ ಅನ್ಸುತ್ತೆ ನಿಮಗೆ ಅವ್ರು ಕಂಡ್ರೆ ಇಷ್ಟ ಇದೆ ಅಂತ. ಸೊ ನಿಮ್ ಬಗ್ಗೆ ನೆನಪಿಸ್ಕೊಂಡಾಗೆಲ್ಲ ಐ ಥಿಂಕ್ ಅವರು ನೆನಪಿಸ್ಕೊಳ್ಳೋದ ಲಾಸ್ಟ್ ಅಲ್ಲಿ ಆದ ಜಗಳ, ನಿಮ್ಮಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಂದ್ರೆ ಅದನ್ನ ಮಾತ್ರ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನ್ಸ್ತಾ ಇದೆ ಈ ಪರ್ಸನ್ ಎಮೋಷನಲ್ ಪರ್ಸನ್ ಅಲ್ಲ, ಅರ್ಥ ಮಾಡ್ಕೊಳ್ಳೋ ಪರ್ಸನ್ ಅಲ್ಲ, ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್, ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ, ತುಂಬಾ ಯೋಚನೆ ಮಾಡೋ ಪರ್ಸನ್ ಅಲ್ಲ. ಈ ತರ ಎಲ್ಲ ಥಾಟ್ಸ್ ಅವ್ರಿಗೆ ನಿಮ್ ಬಗ್ಗೆ ಇದೆ, ಫೀಲಿಂಗ್ ನಿಮ್ ಬಗ್ಗೆ ಅವ್ರಿಗಿದೆ ಅಂತ ಅನ್ಬೋದು. ಲೆಟ್ಸ್ ಸಿ ಇನ್ನು ಇದ್ರ ಬಗ್ಗೆ ಕ್ಲಾರಿಟಿ ಏನಿದೆ. ಗ್ರೂಪ್ 2, ಲುಕ್ ಎಟ್ ದಿಸ್, ಬಿಟ್ ಇಮ್ಮೆಚ್ಯೂರ್ ಅಂತ ಕೂಡ ಒಂದು ಥಾಟ್ ಇದೆ ಅವರಿಗೆ. ಎಲ್ಲೋ ಒಂದ್ ಕಡೆ ತುಂಬಾ ಮೆಚ್ಯೂರ್ಡ್ ಪರ್ಸನ್ ಅಲ್ಲ ಅನ್ನೋ ಒಂದು ಥಾಟ್ ಅವರಿಗಿದೆ ನಿಮ್ ಬಗ್ಗೆ. ಪ್ರಾಬಬ್ಲಿ ನೀವು ಅಷ್ಟು ಕ್ಲೋಸ್ ಆಗಿ ಇನ್ನೂ ಕನೆಕ್ಟ್ ಆಗಿಲ್ಲ, ಅಥವಾ ಕನೆಕ್ಟ್ ಆದಾಗ್ಲೂ ಅವ್ರಿಗೆ ನಿಮ್ಮ ಒಂದು ಮೆಚ್ಯೂರ್ಡ್ ಸೈಡ್ ನ ನೀವು ಅವ್ರಿಗೆ ತೋರಿಸಿಲ್ಲ. ಒಂಥರ ಕೇರ್ಲೆಸ್ ಬಿಹೇವಿಯರ್ ತೋರಿಸಿದ್ದೀರಾ, ಅಥವಾ ಲೈಫ್ ನ ನೀವು ತಗೊಂತಿರೋ ರೀತಿ ಅವ್ರಿಗೆ ನೋಡಿದಾಗ ಎಷ್ಟು ಕೇರ್ಲೆಸ್ ಪರ್ಸನ್, ಅಥವಾ ಎಷ್ಟು ಅಂದ್ರೆ ವಿತೌಟ್ ಪ್ಲಾನ್ ಒಂದೊಂದ್ಸತಿ ಏನೋ ಮಾತಾಡ್ಬಿಡ್ತೀರಾ, ಏನೋ ಆಕ್ಷನ್ಸ್ ತಗೋಬಿಡ್ತೀರಾ, ಲೈಫ್ ನ ಈಸಿಯಾಗಿ ತಗೋಬಿಡ್ತೀರಾ, ಲೈಟ್ ಆಗಿ ತಗೋಬಿಡ್ತೀರಾ. ಸೊ ಅದೆಲ್ಲ ನೋಡಿದಾಗ ಅವ್ರಿಗೆ ಅನ್ನಿಸ್ತಾ ಇದೆ ಇವ್ರಿಗೇನು ಲಾಂಗ್ ಟರ್ಮ್ ಪ್ಲಾನ್ಸ್ ಇಲ್ವಾ, ಇವರೆಷ್ಟು ಈಸಿಯಾಗಿ ತಗೊಂಡಿದ್ದಾರೆ ಲೈಫ್, ಹಿಂಗೆಲ್ಲ ಒಂದಷ್ಟು ಕ್ವೆಶನ್ಸ್, ಥಾಟ್ಸ್ ನಿಮ್ ಬಗ್ಗೆ ಇದೆ ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲೂ ಕನೆಕ್ಟ್ ಆಗಿದ್ದೀರಾ ಅನ್ಸ್ತಾ ಇದೆ. ಲೈಕ್ ನಿಮ್ ಲೈಫ್ ನ ಅವ್ರು ಡೀಪ್ ಆಗಿ ಅನಲೈಸ್ ಮಾಡಕ್ ಆಗ್ತಾ ಇಲ್ಲ, ಡೀಪ್ ಆಗಿ ಯೋಚನೆ ಮಾಡಕ್ ಹೋದ್ರು ಅವರಿಗೆ ಅಂತ ಒಂದು ನಿಮ್ಮ ಒಂದು ಪರ್ಸನಲ್ ಲೈಫ್ ಬಗ್ಗೆ ಏನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಏನು ಒಂದು ಪ್ರಾಪರ್ ಜಡ್ಜ್ಮೆಂಟ್ ಕೊಡೋದಕ್ಕೂ ಆಗ್ತಾ ಇಲ್ಲ ಅನ್ಬೋದು. ಕ್ಯೂರಿಯಾಸಿಟಿ ಇದೆ, ಬಿಕಾಸ್ ಪೇಜ್ ಆಫ್ ವಾಂಡ್ಸ್ ಬಂದಿದೆ ಅಂದ್ರೆ ನಿಮ್ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ, ಬಟ್ ಏನು ನಿಮ್ ಬಗ್ಗೆ ಗೊತ್ತಿಲ್ಲ. ಬಟ್ ಅವ್ರು ನಿಮ್ಮ ನೋಡಿದಾಗ, ನಿಮ್ ಬಗ್ಗೆ ನೆನಪಿಸ್ಕೊಂಡಾಗ, ನಿಮ್ ಪಿಕ್ಚರ್ ನೋಡಿದಾಗ ಪ್ರಾಬಬ್ಲಿ ಬಿಟ್ ಲೈಕ್ ಕ್ಯಾಶುವಲ್ ಗೋಯಿಂಗ್ ಪರ್ಸನ್, ಈಸಿ ಪರ್ಸನ್, ಆ ತರ ಒಂದು ಥಾಟ್ ಇದೆ. ಬಿಟ್ ಫನ್ನಿ ಪರ್ಸನ್, ಚೈಲ್ಡಿಶ್ ಪರ್ಸನ್, ಈ ತರ ಒಂದು ಥಾಟ್ ನಿಮ್ ಬಗ್ಗೆ ಇದೆ ಅನ್ಬೋದು. ಸೀರಿಯಸ್ ಮೈಂಡ್ ಸೆಟ್ ಇದೆ ಅಂತ ಅವ್ರಿಗೆ ನಿಮ್ ಬಗ್ಗೆ ಅನ್ನಿಸ್ತಾ ಇಲ್ಲ, ಅಥವಾ ಅವರಿಗೆ ಅನ್ನಿಸ್ತಾ ಇಲ್ಲ ನೀವ್ ಇವ್ರ ಬಗ್ಗೆ ಇಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ನೀವು ಅಟೆನ್ಷನ್ ಕೊಟ್ರು ಅದನ್ನ ಅವರು ಸೀರಿಯಸ್ ವೇಯಲ್ಲಿ ತಗೊಂತಾ ಇಲ್ಲ. ಆತರ ಒಂದು ಎನರ್ಜಿ ಒಂದು ನೀವು ಎಕ್ಸ್ಪ್ರೆಸ್ ಮಾಡಿದ್ರು, ಇವೊಂದು ನಿಮ್ಮಿಬ್ರು ಮತ್ತೆ ಪಾಸ್ಟ್ ಸ್ಟೋರಿ ಇದ್ರೂನು ಅವ್ರಿಗೆ ಅನ್ಸ್ತಾ ಇದೆ ಅಂದ್ರೆ ನೀವು ಸೀರಿಯಸ್ ಆಗಿ ಯಾವತ್ತೂ ಇರ್ಲಿಲ್ಲ, ಸೀರಿಯಸ್ ಆಗಿ ಅವ್ರನ್ನ ನೀವು ತಗೊಂತಾ ಇಲ್ಲ, ಆತರ ಒಂದು ಥಾಟ್ಸ್ ಅವ್ರಿಗೆ ನಿಮ್ಮೇಲಿದೆ ಅನ್ಬೋದು. ಲೆಟ್ಸ್ ಸಿ ಏನಾದ್ರೂ ಆಕ್ಷನ್ ತಗೊಂತಾರ, ಅಥವಾ ಅವ್ರಿಗೆ ಇಂಟೆನ್ಷನ್ ಏನಿದೆ. ಲುಕ್ ಎಟ್ ದಿಸ್, ಎಲ್ಲದು ಕೋರ್ಟ್ ಕಾರ್ಡ್ಸ್ ಬರ್ತಾ ಇದೆ. ಕ್ವೀನ್ ಆಫ್ ಸ್ವರ್ಡ್ಸ್, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ? ಗ್ರೂಪ್ 2, ಬಿಟ್ ಡಾಮಿನೆಂಟ್ ಪರ್ಸನ್ ಅಂತ ಹೇಳಿದ್ರು ತಪ್ಪಾಗಲ್ಲ. ನಾಟ್ ರಿಯಲಿ ಅನ್ ಎಮೋಷನಲ್ ಪರ್ಸನ್. ಆಲ್ಮೋಸ್ಟ್ ನಿಮ್ ಎನರ್ಜಿ ಅವ್ರ ಎನರ್ಜಿ ಸಿಮಿಲಾರಿಟೀಸ್ ಇದೆ, ತುಂಬಾನೇ ಇಲ್ಲ ಅಂತ ಅಲ್ಲ. ಓಕೆ, ಅವರ ಇಂಟೆನ್ಷನ್ಸ್ ಡೆಫಿನೆಟ್ಲಿ ಒಂದು ಸ್ಟ್ರಿಕ್ಟ್ ಬೌಂಡ್ರಿ ಹಾಕಿದ್ದಾರೆ ಈ ಪರ್ಸನ್. ಲೈಕ್ ಅವ್ರಿಗೇನ್ ಅನ್ಸ್ತಾ ಇದೆ, ನಿಮ್ಗಿಂತ ಅವ್ರು ಎಷ್ಟೋ ಮೆಚ್ಯೂರ್ಡ್ ಆಗಿದ್ದಾರೆ, ನಿಮ್ಗಿಂತ ಎಷ್ಟೋ ರೆಸ್ಪಾನ್ಸಿಬಿಲಿಟಿ ಅವ್ರು ತಗೊಂತಾ ಇದ್ದಾರೆ.
ತುಂಬಾ ಜನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರೇ ಇಲ್ಲಿ ಕೇಳ್ತಾ ಇರೋದು. ಇಟ್ಸ್ ಲೈಕ್ ನೀವ್ ಹೇಳ್ತಿರೋ ಪಾಯಿಂಟ್ಸ್ ಅವ್ರ ಲೈಫ್ ನ ತಕೊಂಡಿರೋ ರೀತಿ ಯಾವ್ದು ಮ್ಯಾಚ್ ಆಗ್ತಾ ಇಲ್ಲ. ಒನ್ ಥಿಂಗ್, ಇನ್ನೂ ಕೂಡ ನಿಮ್ಮಿಬ್ರು ಮಧ್ಯೆ ಆ ಆರ್ಗ್ಯುಮೆಂಟ್, ಆ ವರ್ಡ್ಸ್ ಎಕ್ಸ್ಚೇಂಜ್ ಆಗ್ತಾ ಇರೋದು, ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲ ಇದೆ ಅಂತಾನೆ ನೋಡ್ಬೋದು. ನೀವು ಹೇಳದ ಅವ್ರು ಓಕೆ ಅನ್ನೋದಕ್ಕೆ ರೆಡಿ ಇಲ್ಲ, ಅವ್ರ ಮೈಂಡ್ ಸೆಟ್ಟಿಗೆ ನೀವು ಓಕೆ ಅನ್ನೋದಕ್ಕೆ ರೆಡಿ ಇಲ್ಲ. ನಿಮ್ಮಿಬ್ರು ಮಧ್ಯ ಅವ್ರ ಇಂಟೆನ್ಷನ್, ಐ ಡೋಂಟ್ ಥಿಂಕ್ ಈ ಪರ್ಸನ್ ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ. ಈವನ್ ದೋ ನೀವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅವ್ರು ಒಂಥರ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡ್ಬೋದು, ಕೋಲ್ಡ್ ವೇ ಅಲ್ಲಿ ಬಿಹೇವ್ ಮಾಡ್ಬೋದು, ರೆಸ್ಪೆಕ್ಟ್ ಕೊಡ್ದೇನೆ ಇರಬಹುದು, ಮೆಸೇಜ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ದೇನೆ ಇರ್ಬೋದು, ಅವ್ರನ್ನ ಮೀಟ್ ಆಗಕ್ ಹೋದ್ರೆ ಅವಾಯ್ಡ್ ಮಾಡ್ಬೋದು, ಇನ್ನೂ ನಿಮ್ಮಿಂದ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ನೀವೇನೇ ಆಕ್ಷನ್ ತಗೊಂಡ್ರು ಅವರು ಅಷ್ಟು ಈಸಿಯಾಗಿ ನಿಮ್ ಬಗ್ಗೆ ಒಂದು ಒಪಿನಿಯನ್ ಚೇಂಜ್ ಮಾಡೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಒಂಥರ ಈ ಕ್ವೀನ್ದು ಮೈಂಡ್ ಸೆಟ್ ಇದೆಯಲ್ಲ, ಶಿಸ್ ಬಿಟ್, ಅವಳು ಯಾರ ಮಾತನ್ನ ಕೇಳಲ್ಲ, ಅವಳಿಗೆ ಅವಳ ಡಿಸಿಷನ್ನೇ ಫೈನಲ್, ಯಾರು ಕೂಡ ಇನ್ಫ್ಲುಯೆನ್ಸ್ ಮಾಡೋಕ್ಕೂ ಆಗಲ್ಲ, ಆ ಥರ ಒಂದು ಕ್ವೀನ್ ಅದು. ಸೊ ಅಕಾರ್ಡಿಂಗ್ ಟು ದಿಸ್ ಪರ್ಸನ್, ಆ ಪರ್ಸನ್ ಇನ್ನೂ ರೆಡಿ ಇಲ್ಲ ಒಪ್ಕೊಳ್ಳೋದಕ್ಕೆ. ತಪ್ಪೇನಾಗಿದೆ, ಸರಿ ಏನಾಗಿದೆ ಅದನ್ನ ಒಪ್ಕೊಳ್ಳೋದಕ್ಕೆ ಇನ್ನೂ ರೆಡಿ ಇಲ್ಲ. ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಸೊ ಎಷ್ಟೇ ಕನ್ವಿನ್ಸ್ ಮಾಡೋದಕ್ಕೆ ಹೋದ್ರು ಅವ್ರ ಸೈಡಿಂದ ನಿಮಗಂತ ಒಂದು ಸಪೋರ್ಟಿವ್ ಎನರ್ಜಿ ಬರ್ದನೆ ಇರಬಹುದು. ಗ್ರೂಪ್ 2. ಸೊ ಲೆಟ್ ಸಿ, ಅವ್ರೊಂದ್ಸಲ ಕೋಲ್ಡ್ ವೇ ಅಲ್ಲೇ ಬಿಹೇವ್ ಮಾಡೋದಕ್ಕೆ ಕೂತಿದೆ. ಇನ್ನು ನೋ ಕಾಂಟ್ಯಾಕ್ಟ್ ಕಂಟಿನ್ಯೂ ಮಾಡೋಣ ಆ ಥರ ಒಂದು ಥಾಟ್ಸ್ ಇದೆ. ಬಟ್ ನಿಮ್ಮ ಎನರ್ಜಿ ಏನಿದೆ ಈ ಕನೆಕ್ಷನ್ ಕಡೆಗೆ ಅಂತ ನೋಡೋಣ. 6 ಆಫ್ ವಾಂಡ್ಸ್, ವೆರಿ ಇಂಟ್ರೆಸ್ಟಿಂಗ್. ನೀವೆಲ್ಲೋ ಒಂದ್ ಕಡೆ ನಿಮ್ಮ ಅಟೆನ್ಷನ್ ಡೆಫಿನೆಟ್ಲಿ ಈ ಪರ್ಸನ್ ಮೇಲಿದೆ ಇವಾಗ. ಪ್ರಾಬ್ಲಿ ಒಂದು ಫೇಕ್ ಐಡಿ ಕ್ರಿಯೇಟ್ ಮಾಡಿ ಅವ್ರನ್ನ ಅಬ್ಸರ್ವ್ ಮಾಡ್ತಿರೋದಾಗಿರ್ಬೋದು, ಅವ್ರನ್ನ ಸ್ಟಾಕ್ ಮಾಡ್ತಾ ಇದ್ದೀರಾ, ಅವ್ರ ಮೇಲಿದ್ದ ಅಟೆನ್ಷನ್ ವಾಪಸ್ ಬಂದಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಗ್ರೂಪ್ 2. ಇನ್ನು ಆ ಒಂದು ಫೀಲಿಂಗ್ಸ್ ಇದೆ ನಿಮಗೆ ಅವ್ರ ಮೇಲೆ. ಇನ್ನು ಅವ್ರನ್ನ ಅಪ್ರೋಚ್ ಮಾಡೋಣ, ಮೆಸೇಜ್ ಮಾಡೋಣ, ಒಂದು ಹೋಪ್ ಇಟ್ಕೊಂಡಿದ್ದೀರಾ. ಫ್ರಸ್ಟ್ರೇಟ್ ಕೂಡ ಆಗಿಲ್ಲ, ನೀವು ಪೇಷನ್ಸ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀರಾ. ಅಥವಾ ಎಲ್ಲೋ ಒಂದ್ ಕಡೆ ಅವ್ರು ನಿಮ್ ಕಡೆ ತಿರುಗಿ ನೋಡ್ಬೋದು, ಎಲ್ಲೋ ಒಂದ್ ಕಡೆ ಟೆಕ್ಸ್ಟ್ ಮಾಡ್ಬೋದು, ಮಾತಾಡ್ಬೋದು, ಇಂಟ್ರೆಸ್ಟ್ ತೋರಿಸ್ಬೋದು ಅಂತ ನೋಡ್ತಾ ನಿಂತಿದ್ದೀರಾ. ಸೊ ದಿಸ್ ಇಸ್ ಯು, ನೀವು ಅವ್ರನ್ನ ನೋಡ್ತಾ ಇದ್ದೀರಾ, ಅವ್ರು ನಿಮಗೆ ಬ್ಯಾಕ್ ತೋರಿಸ್ಕೊಂಡು ಕೂತಿದ್ದಾರೆ. ಸೊ ಆ ಥರ ಒಂದು ಸಿಚುವೇಶನ್. ಡೆಫಿನೆಟ್ಲಿ ಐ ಥಿಂಕ್ ಐ ಡೋಂಟ್ ಥಿಂಕ್ ನೀವು ಇವ್ರ ಬಗ್ಗೆ ಯಾವ ಒಂದು ಫ್ರೆಂಡ್ ಜೊತೆನೂ ನೆಗೆಟಿವ್ ಆಗಿ ಹೇಳ್ತಾ ಇದ್ದೀರಾ ಅಂತನೂ. ಏನೇ ಮಾತುಕತೆ ಆಗಿರ್ಬೋದು, ಏನೇ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಹಂಗಂತ ನೀವು ಅವ್ರನ್ನ ವೈರಿ ತರ ನೋಡ್ತಾ ಇಲ್ಲ, ಅವ್ರನ್ನ ಹೇಟ್ ಮಾಡ್ತಾ ಇಲ್ಲ, ಅವ್ರನ್ನ ದ್ವೇಷಿಸ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಹೋಪ್ ಇಟ್ಕೊಂಡಿದ್ದೀರಾ, ಅವ್ರು ನಿಮ್ ಕಡೆ ತಿರುಗಿ ನೋಡ್ಬಹುದು, ನಿಮ್ ಮೇಲೆ ಅಟೆನ್ಷನ್ ಅವ್ರಿಗೆ ಬರಬಹುದು ಅನ್ನೋ ಒಂದು ಹೋಪ್ ಇಟ್ಕೊಂಡಿದ್ದೀರಾ. ಗ್ರೂಪ್ 2, ದಟ್ ಈಸ್ ಯು. ಬಟ್ ಲೆಟ್ಸ್ ಸಿ ಇದ್ರಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ. ಪ್ರಾಬ್ಲಮ್ ಏನಾಗ್ತಾ ಇದೆ. I can't show this again. ಸ್ಟಾರ್ ಮೆಸೇಜ್ ಬಂದಿದೆ. ಹೋಪ್ ಅನ್ನೋದು ಹೋಗ್ಬಿಟ್ಟಿದೆ. ಈ ಪರ್ಸನ್ ನಿಮಗಿದೆ ಹೋಪ್, ಇಲ್ಲ ಅಂತಲ್ಲ, ಬಟ್ ಆ ಪರ್ಸನಿಗೆ ಹೋಗ್ಬಿಟ್ಟಿದೆ. ಒಂಥರ ನಿಮ್ ಬಗ್ಗೆ ಹೋಪ್ಸ್ ಕಳ್ಕೊಂಡಿದ್ದಾರೆ. ಮತ್ತೆ ಕನೆಕ್ಟ್ ಆದ್ರೆ ಮತ್ತೆ ಅದೇ ಜಗಳ ರಿಪೀಟ್ ಆಗುತ್ತೆ ಅನ್ನೋ ಒಂದು ಥಾಟ್ ಅವರಿಗಿದೆ. ಈಗೋ ಅನ್ನೋದು ಮುಂದೆ ಬಂದು ಕೂತ್ಕೊಂತಾ ಇದೆ ನಿಮ್ಮಿಬ್ರು ಮಧ್ಯ. ಅಂಡ್ ನಿಮ್ಮಿಬ್ರಿಗೆ ಒಂದು ರೈಟ್ ಟೈಮ್ ಕೂಡ ಸಿಕ್ಕಿಲ್ಲ, ರೈಟ್ ಆಪರ್ಚುನಿಟಿ ಕೂಡ ಸಿಕ್ಕಿಲ್ಲ ಕನೆಕ್ಟ್ ಆಗೋದಕ್ಕೆ, ಮಾತಾಡೋದಕ್ಕೆ. ಡಿಸ್ಟೆನ್ಸ್ ಅವಾಗ ಹೆಂಗಿತ್ತು, ನೋ ಕಾಂಟ್ಯಾಕ್ಟ್ ಯಾವಾಗ ಶುರು ಆಯ್ತು, ಅದಾದ್ಮೇಲಿಂದ ಒಂದು ಪ್ರಾಪರ್ ಮಾತಾಡೋದು ಕೂಡ ನಿಮಗ್ ಸಿಕ್ಕಿಲ್ಲ. ಆ ತರ ಸಿಚುವೇಶನ್. ಲಕ್ ಅನ್ನೋದು ಹೋಗ್ಬಿಟ್ಟಿದೆ, ಹೋಪ್ ಅನ್ನೋದು ಹೋಗ್ಬಿಟ್ಟಿದೆ. ಒಂದು ಆಪರ್ಚುನಿಟಿ ಅಂತ ಕೂಡ ಬಂದಿಲ್ಲ ನಿಮ್ಮಿಬ್ರಿಗೆ ರೀಕನೆಕ್ಟ್ ಆಗೋದಕ್ಕೆ. ಅಂಡ್ ಲಾಂಗ್ ಟರ್ಮ್ ಪ್ಲಾನ್ಸ್ ಅಂದ್ರೆ ನೀವು ಇನ್ನೂ ಅವರ ಒಂದು ಹಾದಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ದಾರಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ಆ ಪರ್ಸನ್ ಹೆಂಗೆ ಅಂತಂದ್ರೆ, ನನ್ ಸಿಂಗಲ್ ಹುಡ್ ಅಂತ ಚೆನ್ನಾಗಿದೆ, ನಾನು ಇಂಡಿಪೆಂಡೆಂಟ್ ಆಗೇ ಚೆನ್ನಾಗಿರ್ತೀನಿ, ನಂಗೆ ಆ ಪರ್ಸನ್ ಬೇಕನ್ನೋದಿಲ್ಲ, ಈ ತರ ಎಲ್ಲ ಒಂದಷ್ಟು ಥಾಟ್ಸ್ ಅವ್ರಿಗೆ ನಿಮ್ಮ ಮೇಲಿದೆ ಅಂತ ಹೇಳ್ಬೋದು. ಲಾಂಗ್ ಟರ್ಮ್ ಹೋಪ್ ಅನ್ನೋದನ್ನ ಕಳ್ಕೊಬಿಟ್ಟಿದೆ. ಆ ಥರ ಒಂದು ಸಿಚುವೇಶನ್ ಇಲ್ಲಿ ಗ್ರೂಪ್ 2.
ಬಟ್ ಯೂನಿವರ್ಸ್ ಕಡೆಯಿಂದ ನಿಮಗೆ ಅಡ್ವೈಸ್ ಏನಿದೆ ಈ ಕನೆಕ್ಷನ್ ಬಗ್ಗೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಕ್ಲಾರಿಟಿ. ಬಿಕಾಸ್ ಈ ಪರ್ಸನ್ ಅಂತಂದ್ರೆ ಲಾಂಗ್ ಟರ್ಮ್ ಅಂತ ಬಂದ್ರೆ ನಿಮ್ ಜೊತೆ ಅದನ್ನ ನೋಡ್ತಾ ಇಲ್ಲ, ಮ್ಯಾರೇಜ್ ಕಮಿಟ್ಮೆಂಟ್ ಅಂತ ಬಂದ್ರೆ ಈ ಪರ್ಸನಿಗೆ ಟ್ರಸ್ಟ್ ಇಲ್ಲ. ಬಿಕಾಸ್ ನಿಮ್ಮ ಇಮ್ಮೆಚ್ಯೂರ್ ಸೈಡ್ ನ ಅವ್ರು ನೋಡಿದ್ದಾರೆ, ಎಷ್ಟು ಕೇರ್ಲೆಸ್ ಆಗಿದ್ದೀರಿ ಅಂತ ಇನ್ನೂ ಅವ್ರು ಅನ್ಕೊಂತಾ ಇದ್ದಾರೆ. ನೀವ್ ಇನ್ನೂ ಅವ್ರನ್ನ ರೂಟ್ ಮಾಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನೀವ್ ಇನ್ನೂ ಸೀರಿಯಸ್ ಆಗಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅವ್ರು ನಿಮ್ಮ ರಿಯಲ್ ನೇಚರ್ನ ಅರ್ಥ ಮಾಡ್ಕೊಳಕ್ ಸ್ವಲ್ಪ ಹಿಂಜರಿತಾ ಇದ್ದಾರೆ ಅಂತ ನೋಡ್ಬೋದು. ಅಥವಾ ಅವ್ರಿಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ನಿಮ್ ಇಂಟೆನ್ಷನ್ ರಾಂಗ್ ಆಗಿತ್ತು, ಆತರ ಎಲ್ಲ ಥಾಟ್ಸ್ ಇದೆ. ಸೊ ಕಿಂಗ್ ಆಫ್ ಕಪ್ಸ್ ಅಡ್ವೈಸ್ ಅಂತ ಬಂದ್ರೆ ದಿಸ್ ಇಸ್ ವೆರಿ ಎಮೋಷನಲ್ ಕಾರ್ಡ್ ರೂಟಿಂಗ್ ಟುವರ್ಡ್ಸ್ ಯು. ಗ್ರೂಪ್ 2 ಅಡ್ವೈಸ್ ಏನಂತ ಅಂದ್ರೆ ಐ ಥಿಂಕ್ ಇಟ್ಸ್ ಓಕೆ, ಏನೆಲ್ಲ ಆಯ್ತು ಇಟ್ಸ್ ಓಕೆ. ಇಟ್ಸ್ ದಟ್ ಈ ಪರ್ಸನ್ ಅವಾಯ್ಡ್ ಮಾಡ್ತಾ ಇದಾರೆ ಅಂತ ಅಂದ್ ಕೂಡ್ಲೆ ಯೂನಿವರ್ಸ್ ನಿಮ್ನ ಈ ಪರ್ಸನ್ ನ ಬಿಡು ಮರ್ತು ಬಿಡು ಇದು ಹೇಳ್ತಾ ಇಲ್ಲ. ಇಲ್ಲಿ ಕಿಂಗ್ ಇದೆ, ಇಲ್ಲಿ ಕ್ವೀನ್ ಇದೆ. ನಿಮ್ಮ ಅವರ ಕ್ವಾಲಿಟೀಸ್ ಡಿಫ್ರೆಂಟ್ ಆಗಿದೆ. ಪ್ರಾಬಬ್ಲಿ ಅದನ್ನ ಅವ್ರು ಅರ್ಥ ಮಾಡ್ಕೊಂತ ಇಲ್ಲ ಅಷ್ಟೇ. ಯೂನಿವರ್ಸ್ ನಿಮಗೆ ಯಾವುದೇ ರೀತಿ ಬಿಡಿ ಮೂವ್ ಆನ್ ಆಗ್ಬಿಡಿ ಅಂತ ಹೇಳ್ತಾ ಇಲ್ಲ. ಐ ಥಿಂಕ್ ವೆಯ್ಟ್ ಮಾಡಿ. ಐ ಥಿಂಕ್ ಅವರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ನೀವು ನಿಮ್ಮ ಲವ್ ಅನ್ನ ಮುಚ್ಚಿಡೋ ಅವಶ್ಯಕತೆ ಇಲ್ಲ. ಇಟ್ಸ್ ಓಕೆ, ಒನ್ ಸೈಡೆಡ್ ಆಗಿದ್ರು ತುಂಬಾ ವೈಸ್ ಆಗಿ ಲವ್ ಮಾಡಿ, ಇಲ್ಲ ಅಂತಲ್ಲ. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ಯೋರ್ ಲವ್ ಇಸ್ ವೆರಿ ಪ್ಯೂರ್. ಈವನ್ ದೋ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ದೂರದಲ್ಲಿ ಇದ್ರು ಈ ಪರ್ಸನ್ ಜೆನ್ಯೂನ್ ಆಗಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಜೆನ್ಯೂನ್ ಆಗಿ ಅವ್ರ ಬಗ್ಗೆ ಪಾಸಿಟಿವ್ ಯೋಚನೆ ಮಾಡ್ತಾ ಇದ್ದೀರಾ. ಐ ಮೀನ್ ತುಂಬಾ ಮೆಚೂರ್ಡ್ ವೇ ಅಲ್ಲಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಐ ಗೆಸ್ ನಿಮಗೆ ಆ ಎಲ್ಲಾ ಲವ್ ವಾಪಸ್ ಸಿಗುತ್ತೆ. ಯೂನಿವರ್ಸ್ ನಿಮಗೆ ಮೋಸ ಮಾಡಲ್ಲ ಈ ಒಂದು ಕೇಸಲ್ಲಿ. ಬಟ್ ಲೆಟ್ ಸಿ, ಈ ಒಂದು ಲವ್ ನಿಮಗೆ ಬ್ರೇಕ್ ಡೌನ್ ಅಂತೂ ಮಾಡಲ್ಲ. ನಥಿಂಗ್ ಟು ವರಿ. ಈ ಪರ್ಸನ್ ನನಗೆ ತುಂಬಾ ಹರ್ಟ್ ಆಗೋ ಚಾನ್ಸಸ್ ಇದೆಯಾ, ನನಗೆ ಇದೊಂದು ಫ್ಯೂಚರ್ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆಯಾ, ಹಿಂಗೆಲ್ಲ ಕ್ವೆಶನ್ಸ್ ಇದೆ ಅಂದ್ರೆ ಗ್ರೂಪ್ 2 ಡೋಂಟ್ ವರಿ. ಆತರ ಎಲ್ಲ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫ್ಯೂಚರ್ ಅಂತ ಬಂದ್ರೆ ವಿ ಹ್ಯಾವ್ ಗಾಟ್ ನೈಟ್ ಆಫ್ ಪೆಂಟಕಲ್ಸ್. ಇಲ್ಲಿ ಫ್ಯೂಚರ್ ಅಂತ ಬಂದ್ರೆ ಐ ಥಿಂಕ್ ತುಂಬಾ ಸ್ಲೋ ಆಗಿ ಕನೆಕ್ಷನ್ ಮೂವ್ ಆಗುತ್ತೆ. ತುಂಬಾ ಸ್ಲೋ ಆಗಿ ಈ ಪರ್ಸನಿಗೆ ನಿಮ್ಮ ಮೇಲೆ ಟ್ರಸ್ಟ್ ಬಂದೇ ಬರುತ್ತೆ. ಬಿಕಾಸ್ ನೈಟ್ ಆಫ್ ಪೆಂಟಕಲ್ಸ್ ಒಂದು ಟ್ರಸ್ಟ್ ವರ್ದಿ ಪರ್ಸನ್. ತುಂಬಾ ಸ್ಲೋ ಆಗಿ ನಿಮ್ಮ ಒಂದು ಮೆಚೂರ್ಡ್ನೆಸ್ ಕೂಡ ನೋಡ್ತಾರೆ. ನೈಟ್ ಆಫ್ ಸ್ವರ್ಡ್ಸ್ ನ ನೀವು ನೈಟ್ ಆಫ್ ಪೆಂಟಕಲ್ಸ್ ಆಗೋದು, ಇಟ್ಸ್ ಲೈಕ್ ಕಾಲೇಜ್ ಬಾಯ್ ಅಥವಾ ಕಾಲೇಜ್ ಗರ್ಲ್ ಇಂದ ನೀವು ಒಂದು ವುಮೆನ್ ಅಥವಾ ಗ್ರೋನ್ ಅಪ್ ಮ್ಯಾನ್ ಆಗೋದು, ಮೆಚೂರ್ಡ್ ಮ್ಯಾನ್ ಆಗೋದನ್ನ ಈ ಪರ್ಸನ್ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ, ನೋಟಿಸ್ ಮಾಡ್ತಾರೆ. ನಿಮ್ಮಲ್ಲಿರೋ ಒಂದು ಕಮಿಟ್ಮೆಂಟ್ ನೇಚರ್, ಕಮಿಟ್ಮೆಂಟ್ ಎನರ್ಜಿನ ಈ ಪರ್ಸನ್ ಇವಾಗ ಅಲ್ದಾನೆ ಇದ್ರು ಫ್ಯೂಚರ್ ಅಲ್ಲಾದ್ರೂ ನೋಡ್ತಾರೆ. ಐ ಗೆಸ್ ಬಿ ದ ವೇ ಯು ಆರ್, ಬಟ್ ತುಂಬಾ ಪೇಷನ್ಸ್ ಬೇಕು. ನೈಟ್ ಆಫ್ ಪೆಂಟಕಲ್ಸ್ ಅಂದ್ರೆ ವೆರಿ ಸ್ಲೋ ಮೂವಿಂಗ್ ಕಾರ್ಡ್. ಇವಾಗ ಅಲ್ದನೆ ಇದ್ರು ಪ್ರಾಬ್ಲಿ ಒಂದ್ 6-7 ತಿಂಗಳಾದ್ರೂ ಆಗ್ಬೋದು ಈ ಪರ್ಸನ್ಗೆ ನಿಮ್ನ ಜೆನ್ಯೂನ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ನಿಮ್ಮ ಒಂದು ಲವ್ ಲ್ಯಾಂಗ್ವೇಜ್, ನಿಮ್ಮ ಒಂದು ಲವ್ ಸೈನ್ ನ ಅರ್ಥ ಮಾಡ್ಕೊಳ್ಳೋದಕ್ಕಾದ್ರೂ ಈ ಪರ್ಸನ್ಗೆ ಟೈಮ್ ತಗೊಳ್ತಾರೆ ಅಂತಾನೆ ಹೇಳ್ಬೋದು ಗ್ರೂಪ್ 2. ಬಟ್ ಇನ್ ಎವ್ರಿ ವೇ ನಾನು ಏನ್ ನೋಡ್ತಾ ಇದ್ದೀನಿ, ಒಂದು ನಿಮ್ ಬಗ್ಗೆ ಅವ್ರಿಗೆ ಟ್ರಸ್ಟ್ ಬರೋದಕ್ ಶುರು ಆಗತ್ತೆ. ನೀವೇನೋ ಅಚೀವ್ ಮಾಡ್ಬೋದು ಲೈಫಲ್ಲಿ. ಅವಾಗ ಅವ್ರು ನೋಡಿದಾಗ ಆಕ್ಚುಲಿ ಹೌದು, ಈ ಪರ್ಸನ್ ನಾನು ಅನ್ಕೊಂಡಷ್ಟು ಇಮ್ಮೆಚೂರ್ ಇಲ್ಲ, ಅಥವಾ ಚೇಂಜ್ ಆಗಿದ್ದಾರೆ, ನನ್ಗೋಸ್ಕರ ಚೇಂಜ್ ಆಗಿದ್ದಾರೆ, ಈ ತರನು ಅನ್ಕೋಬಹುದು. ಅಥವಾ ಅವ್ರ ತಪ್ಪು ಅವ್ರಿಗೆ ಅರ್ಥ ಆಗಿದೆ, ಲೈಕ್ ಚೇಂಜ್ ಆಗಿದ್ದಾರೆ. ಮೇ ಬಿ ಇವಾಗ ಏನು ಅವರು ನಿಮ್ ಬಗ್ಗೆ ಹೋಪ್ ಕಳ್ಕೊಂಡಿದ್ದಾರೆ, ಆ ಹೋಪ್ ವಾಪಸ್ ಬರುತ್ತೆ ಅಂತಾನೆ ಹೇಳ್ಬೋದು. ಬಟ್ ಎಸ್, ವೆರಿ ಸ್ಲೋ, ತುಂಬಾ ಟೈಮ್ ತಗೊಳುತ್ತೆ ಈ ಪರ್ಸನ್. ಆ ಪರ್ಸನ್ ಹೆಂಗೆ ಅಂತಂದ್ರೆ ಕಲ್ಲು ಹೃದಯ. ಅದು ಏನದು ಸ್ಮೂತ್ ಆಗ್ಬೇಕು, ಫ್ಲವರ್ ಆಗ್ಬೇಕು. ಸ್ಟೋನ್ ಫ್ಲವರ್ ಆಗ್ಬೇಕಂದ್ರೆ ಏನು, ತುಂಬಾ ಟೈಮ್ ಬೇಕಾಗತ್ತೆ. ಸೊ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಓಕೆ, ನೀವು ರೆಡಿಯಾಗಿರಿ ವೆಯ್ಟ್ ಮಾಡ್ಕೊಂಡು. ಐ ಮೀನ್ ಯು ಹ್ಯಾವ್ ಟು ವೆಯ್ಟ್ ಅಂತಾನೆ ಹೇಳ್ಬೋದು. ಬಟ್ ಫೈನಲಿ ಈ ಪರ್ಸನ್ ನಿಮ್ಗೆ ಯಾವುದೇ ರೀತಿ ಬ್ರೇಕ್ ಡೌನ್ ಆಗೋದಾಗ್ಲಿ, ಈ ಪರ್ಸನ್ ಕಡೆಯಿಂದ ಡಿಸಪಾಯಿಂಟ್ಮೆಂಟ್ ಆಗೋದು, ಅಥವಾ ನೀವು ಮೆಂಟಲಿ ಲೋ ಆಗೋದು, ನೋ, ಇಷ್ಟೆಲ್ಲ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗ್ರೂಪ್ 2, ದಟ್ಸ್ ದ ಮೆಸೇಜ್. ಐ ಹೋಪ್ ನಿಮಗೆ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಈ ಕನೆಕ್ಷನ್ ಬಗ್ಗೆ ಅಂತ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ.
ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಫ್ಯೂಚರ್ ವಿಡಿಯೋಸ್ ಅಲ್ವಾ. ಎಸ್, ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.